ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರೂ ಆರಾಮಲ್ವಾ? ಮೇಧಾ ಟುಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿ ವಿಜ್ಞಾನದ ಮೊದಲ ಅಧ್ಯಾಯ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅನ್ನೋ ಪಾಠವನ್ನ ಕಲಿಯಲಿದ್ದೇವೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ನಮ್ಗೆಲ್ಲಾ ಗೊತ್ತಿರುವ ಹಾಗೆ ಅಲ್ವಾ, ನಮಗೆ ಗೊತ್ತಿದೆ. ನಮಗೆ ಅಂದ್ರೆ ನಮ್ಮ ಸುತ್ತಮುತ್ತಲೂ ಹಲವಾರು ವಸ್ತುಗಳಿರ್ತದೆ ಅಲ್ವಾ. ಆ ಹಲವಾರು ವಸ್ತುಗಳು, ಎಲ್ಲಾ ವಸ್ತುಗಳು ಏನಾಗಿದೆ, ಯಾವುದರಿಂದ ಮಾಡಲ್ಪಟ್ಟಿದೆ ಗೊತ್ತಿದ್ಯಾ? ಯಾವುದರಿಂದ ಮಾಡಲ್ಪಟ್ಟಿದೆ? ದ್ರವ್ಯಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯ ಅಂತ ಹೇಳಿದ್ರೆ ಘನ ಆಗಿರ್ಬಹುದು, ಅಂದ್ರೆ ಸ್ಥಿತಿ, ಯಾವುದೋ ಒಂದು ಸ್ಥಿತಿಯಿಂದ ಮಾಡಲ್ಪಟ್ಟಿದೆ, ಕಣಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ. ನಾವು ಜೀವವಿಜ್ಞಾನ ಪಾಠದಲ್ಲಿ ನಾವು ಕಲ್ತಿದ್ದೇವೆ, ಪ್ರತಿಯೊಂದು ಜೀವಿ ಕೂಡ ಜೀವಕೋಶದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ. ಹಾಗೆಯೇ ಜೀವಿಗಳು ಕೂಡ, ಅಂದ್ರೆ ವಸ್ತು ಕೂಡ, ಯಾವುದೇ ಒಂದು ವಸ್ತು ಆಗಿರ್ಲಿ, ಅದಕ್ಕೆ ಜೀವ ಇರ್ಲಿ ಜೀವ ಇಲ್ಲದೇ ಇರ್ಲಿ, ಅದು ಕೂಡ ಏನಾಗಿದೆ, ಕಣಗಳಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ಈ ಪಾಠವನ್ನ ನೋಡಿ ನಾವು ಕಲಿಯೋಣ. ಅಧ್ಯಾಯ 1, ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ನಾವು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಗಮನಿಸಿದಾಗ ವಿವಿಧ ಆಕಾರ, ಗಾತ್ರ ಮತ್ತು ರಚನೆ ಹೊಂದಿರುವ ಅನೇಕ ವಸ್ತುಗಳನ್ನು ನೋಡ್ತೇವೆ. ವಿಶ್ವದಲ್ಲಿ ಕಂಡುಬರುವ ಈ ಎಲ್ಲಾ ವಸ್ತುಗಳು ವಿಜ್ಞಾನಿಗಳು ಹೆಸರಿಸಿರುವ ದ್ರವ್ಯ ಎಂಬ ಪದದಿಂದ, ಅಂದ್ರೆ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಅಂದ್ರೆ ಎಲ್ಲಾ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ? ದ್ರವ್ಯ ಅಂತ ಹೇಳ್ತಾರೆ. ನಾವು ಉಸಿರಾಡುವ ಗಾಳಿ, ನಾವು ಸೇವಿಸುವ ಆಹಾರ, ಕಲ್ಲುಗಳು, ಮೋಡಗಳು, ನಕ್ಷತ್ರಗಳು, ಸಸ್ಯಗಳು ಮತ್ತು ಪ್ರಾಣಿಗಳು ಅಷ್ಟೇ ಅಲ್ಲದೆ ನೀರಿನ ಒಂದು ಹನಿ ಅಥವಾ ಮರಳಿನ ಒಂದು ಕಣ, ಇವೆಲ್ಲವೂ ದ್ರವ್ಯವೇ ಆಗಿದೆ. ಮೇಲೆ ಉಲ್ಲೇಖಿಸಲಾದ ಎಲ್ಲಾ ವಸ್ತುಗಳನ್ನು ನೋಡಿದಾಗ ಅವು ಸ್ಥಳವನ್ನ ಆಕ್ರಮಿಸುತ್ತದೆ ಮತ್ತು ರಾಶಿಯನ್ನು ಹೊಂದಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವು ರಾಶಿ ಮತ್ತು ಗಾತ್ರವನ್ನ ಹೊಂದಿದೆ. ಯಾವುದೆಲ್ಲ ವಸ್ತುಗಳು, ನಮ್ಮ ಸುತ್ತಮುತ್ತಲೂ ಕಾಣುವಂತಹ ಎಲ್ಲಾ ವಸ್ತುಗಳು, ನಮ್ಗೆ ಕಣ್ಣಿಗೆ ಕಾಣದ ಗಾಳಿಯಿಂದ ಹಿಡಿದು ನೀರು, ಬೆಳಕು ಎಲ್ಲವೂ ಆಯ್ತಾ, ಜೀವ ಇರ್ಲಿ ಜೀವ ಇಲ್ಲದೆ ಇರ್ಲಿ, ಅವೆಲ್ಲವೂ ಏನಾಗಿದೆ, ದ್ರವ್ಯದಿಂದ ಮಾಡಲ್ಪಟ್ಟಿದೆ. ಈಗ ದ್ರವ್ಯ ಅನ್ನೋದು ಒಂದು ವಸ್ತುವಾದ್ರೆ, ಅಂದ್ರೆ ಇದೊಂದು ಏನೋ ಒಂದು ವಿಧ ಆದ್ರೆ ಅದಕ್ಕೆ ತನ್ನದೇ ಆದ ಕೆಲವೊಂದು ಭೌತ ಗುಣಗಳಿರ್ತದೆ ಅಲ್ವಾ, ಅದಕ್ಕೆ ಗುಣಲಕ್ಷಣಗಳಿರ್ತದೆ. ಹಾಗಾದ್ರೆ ನಾವು ಅದರಲ್ಲಿ ಎಲ್ಲದರಲ್ಲಿ ಒಂದು ಕಾಮನ್ ಅಂತ ಹೇಳಿದ್ರೆ ಏನನ್ನ ನೋಡ್ಬಹುದು? ಎಲ್ಲಾ ವಸ್ತುಗಳು ಸ್ಥಳವನ್ನ ಆಕ್ರಮಿಸಿಕೊಳ್ತದೆ ಅಲ್ವಾ. ನೀವೊಂದು ಖಾಲಿ ಗ್ಲಾಸ್ ಆಫ್ ವಾಟರ್ ಅನ್ನು ತಕೊಂಡ್ರೆ ಅದರಲ್ಲಿ ಮುಚ್ಚಿದ್ರೆ ನೀವೇನಿಲ್ಲ ಅಂತ ಹೇಳಿದ್ರು ಕೂಡ ಆ ಗ್ಲಾಸಿನ ಒಳಗೆ ನಿಮ್ಗೆ ಏನು ಇಲ್ಲದಿರಬಹುದು, ಆದ್ರೆ ನಿಜವಾಗಿ ಅದರ ಒಳಗೆ ಏನಿರ್ತದೆ? ಗಾಳಿ ಇರ್ತದೆ. ಹಾಗಾದ್ರೆ ಈ ಗಾಳಿಯ ಕಣಗಳು ಏನ್ ಮಾಡಿರ್ತದೆ? ಆ ವಸ್ತುವನ್ನ ಅಥವಾ ಒಂದು ಗ್ಲಾಸ್ ಅನ್ನ ಒಳಗೊಂಡಿರ್ತದೆ, ಅಂದ್ರೆ ಅದರಲ್ಲಿ ತುಂಬಿಕೊಂಡಿರ್ತದೆ ಅಲ್ವಾ. ಸೊ ನೀರಿನಲ್ಲಿ ಕೂಡ ಹಾಗೆಯೇ ಎಲ್ಲದರಲ್ಲಿ ಕೂಡ ಏನಿದೆ? ಕಣಗಳಿದೆ. ಆ ಕಣಗಳನ್ನೇ ನಾವು ಏನಂತ ಹೇಳ್ತೇವೆ? ದ್ರವ್ಯ ಅಂತ ಹೇಳ್ತೇವೆ. ದ್ರವ್ಯ ಏನ್ ಮಾಡ್ತದೆ? ಅದು ಸ್ಥಳವನ್ನ ಆಕ್ರಮಿಸ್ತದೆ. ಹಾಗೆ ಅದಕ್ಕೊಂದು ಗಾತ್ರ ಇದೆ, ಇಷ್ಟೇ ಗಾತ್ರ. ನೀವು ನೋಡ್ಬಹುದು ಅಲ್ವಾ, ಬಲೂನ್ ಒಳಗೆ ಏನಿರ್ತದೆ? ಬಲೂನ್ ಒಳಗೆ ಗಾಳಿ ಇದೆ. ಆ ಗಾಳಿಗೆ ತೂಕ ಇದೆ ಅಂತ ಹೇಳಿ ನಾವು ನೋಡಿದ್ದೇವೆ ಅಲ್ವಾ. ಹೇಗೆ ನೋಡಿದ್ದೇವೆ? ಯಾವ ರೀತಿ ಅದನ್ನ ನಾವು ಪರೀಕ್ಷಿಸಬಹುದು ಗಾಳಿಗೆ ತೂಕ ಇದೆ ಅನ್ನೋದಾದ್ರೆ? ಒಂದು ಸ್ಟ್ಯಾಂಡ್ ತಕೊಳ್ಳುದು ಅಲ್ವಾ, ಆ ಒಂದು ಸ್ಟ್ಯಾಂಡಿಗೆ ಎರಡೂ ಕಡೆಗಳಲ್ಲಿ ಊದಿದ ಬಲೂನ್ಗಳನ್ನ ಕಟ್ ಮಾಡೋದು ಅಲ್ವಾ. ಇದು ಯಾವುದು ತುಂಬಾ ದೊಡ್ಡದಿರ್ತದೆ ಆ ಕಡೆ ವಾಲಿಕೊಂಡಿರ್ತದೆ, ಯಾವುದು ಸಣ್ಣದಿರ್ತದೆ ಅದು ಆ ಕಡೆ ಮೇಲೆ ಹೋಗಿರ್ತದೆ. ಒಂದು ವೇಳೆ ಈ ಬಲೂನ್ ಅನ್ನ ಒಡೆಯುವುದಾದ್ರೆ, ಈ ಬಲೂನ್ ಅನ್ನ ನಾನು ಒಡೆದು ಹಾಕಿದ್ರೆ ಏನಾಗ್ತದೆ? ಈ ಬಲೂನು ಟೊಸ್ ಆಗ್ತದೆ. ಆಗ ಗಾಳಿ ಈ ಕಡೆದ್ದು ಏನಿದೆ ನೋಡಿ, ಅಂದ್ರೆ ನಿಮ್ಮ ಬಲೂನ್ ಗೆ ಕಟ್ಟಿದ ಒಂದು ಇದು ಇತ್ತಲ್ವಾ, ಹೇಗಿನ ನೋಡಿ, ಅದು ಕೆಳಗೆ ಬರ್ತದೆ. ಅಂದ್ರೆ ಹೀಗೆ ವಾಲಿಕೊಳ್ತದೆ. ಆ ಗೆರೆ ಏನು ನೋಡಿ, ಗೆರೆ ಈ ಕಡೆ ವಾಲಿಕೊಳ್ತದೆ. ಅಂದ್ರೆ ಈ ಕಡೆ ಬಲೂನ್ ಇದೆ ಅಲ್ವಾ, ಆ ಗಾಳಿಯಲ್ಲಿ ತೂಕ ಹೆಚ್ಚಿದೆ ಈ ಬಲೂನಿಗಿಂತ. ಯಾಕೆ? ಈ ಬಲೂನು ಒಟ್ಟೆ ಆಯ್ತು, ಇದ್ರಲ್ಲಿ ಗಾಳಿ ಇಲ್ಲ ಅಲ್ವಾ, ಗಾಳಿ ಇಲ್ಲ. ಆದ್ರೆ ಗಾಳಿಗೆ ಕೂಡ ತೂಕ ಇದೆ ಅನ್ನೋದನ್ನ ನಾವು ಕಲ್ತಿದ್ದೇವೆ, ಅದು ನಮ್ಮ ಹಿಂದಿನ ತರಗತಿಯಲ್ಲಿ ಕಲ್ತಿದೆ. ಹಾಗಾದ್ರೆ ಅದಕ್ಕೊಂದು ಗಾತ್ರ ಕೂಡ ಇದೆ ಅಲ್ವಾ. ಇಷ್ಟು ನೀವು ಗ್ಯಾಸ್ ಸಿಲಿಂಡರ್ ನೋಡಿರ್ಬಹುದು, ಅದಕ್ಕೊಂದು ತೂಕ ಹಾಕಿರ್ತಾರೆ, ಇಷ್ಟು 14.5 kg ತೂಕದ ಗ್ಯಾಸ್ ಸಿಲಿಂಡರ್, ಅಥವಾ ಎಷ್ಟೋ ಒಂದು ತೂಕದ ಗ್ಯಾಸ್ ಸಿಲಿಂಡರ್ ಅನ್ನೋದು. ಅಂದ್ರೆ ಗಾಳಿಗೆ ಕೂಡ ಏನಿದೆ? ತೂಕ ಇದೆ, ಮತ್ತದು ಸ್ಥಳವನ್ನ ಆಕ್ರಮಿಸಿಕೊಳ್ತದೆ ಅನ್ನೋದನ್ನ ನಾವು ನೋಡಿದೆವು.
ಅಲ್ವಾ? ಸೊ ಮುಂದಕ್ಕೆ ಹೋಗುದಾದ್ರೆ, ಮೊದಲಿನಿಂದಲೂ ಮನುಷ್ಯನು ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ಅರ್ಥೈಸಲು ಪ್ರಯತ್ನಿಸುತ್ತಿದ್ದಾನೆ. ಭಾರತದ ಪ್ರಾಚೀನ ತತ್ವಜ್ಞಾನಿಗಳು ದ್ರವ್ಯವು 5 ಮೂಲ ಧಾತುಗಳ ರೂಪದಲ್ಲಿ ಮಾಡಲ್ಪಟ್ಟಿದೆ ಎಂದು ವರ್ಗೀಕರಿಸಿದ್ದಾರೆ. ಅವುಗಳೇ ಪಂಚಭೂತಗಳು. ಅವುಗಳೆಂದರೆ ಗಾಳಿ, ಭೂಮಿ, ಅಗ್ನಿ, ಆಕಾಶ ಮತ್ತು ನೀರು. ಪಂಚಭೂತಗಳು ಯಾವುದೆಲ್ಲ? ಗಾಳಿ, ಭೂಮಿ, ಅಗ್ನಿ, ಆಕಾಶ ಮತ್ತು ನೀರು. ಪಂಚಭೂತಗಳ ಪ್ರಕಾರ ನಮ್ಮ ದೇಹವು ಕೂಡ ಪಂಚಭೂತಗಳಿಂದಲೇ ಮಾಡಲ್ಪಟ್ಟಿದೆ ಅನ್ನೋದನ್ನ ಹೇಳ್ತಾರೆ. ಅಥವಾ ಪ್ರತಿ ಒಂದು ವಸ್ತು ಕೂಡ, ಯಾವುದೇ ವಸ್ತು ಇರಲಿ, ಆ ವಸ್ತು ಯಾವುದರಿಂದ ಮಾಡಲ್ಪಟ್ಟಿದೆ? ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಅಂತ ಹಿಂದಿನವರು ಹೇಳ್ತಾರೆ, ಮತ್ತು ಅದಕ್ಕೆ ಅವರು ಸಾಕ್ಷ್ಯಗಳನ್ನು ಕೂಡ ಕೊಡ್ತಾರೆ. ಆಯ್ತಾ? ಸೊ ಅವರ ಪ್ರಕಾರ ಎಲ್ಲಾ ಜೀವಿಗಳು ಅಥವಾ ನಿರ್ಜೀವಿಗಳು ಈ 5 ಮೂಲ ಧಾತುಗಳಿಂದ ಮಾಡಲ್ಪಟ್ಟಿದೆ ಎಂದು ತಿಳಿಸಿದ್ದಾರೆ. ಪ್ರಾಚೀನ ಗ್ರೀಕ್ನ ತತ್ವಜ್ಞಾನಿಗಳು ಸಹ ದ್ರವ್ಯವನ್ನು ಈ ರೀತಿಯಾಗೇ ವರ್ಗೀಕರಿಸಿದ್ದಾರೆ. ಅಂದ್ರೆ ಅವರು ಕೂಡ, ಯಾರು ಗ್ರೀಕರು ಕೂಡ ಏನ್ ಮಾಡಿದ್ದು, ಅದೇ ಮೂಲವಾಗಿ, ಅಂದ್ರೆ ಏರ್ ಮತ್ತೆ ಸ್ಕೈ ಮತ್ತೆ ಫೈರ್ ಅನ್ನೋ ಒಂದು, ವಾಟರ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆನೆ ವಸ್ತುಗಳು ಇದೇ ಮೂಲ ಧಾತುಗಳಿಂದ ಆಗಿದೆ ಅಂತ ಹೇಳ್ತಾರವರು. ಆಧುನಿಕ ವಿಜ್ಞಾನಿಗಳು ಭೌತ ಗುಣಗಳು ಮತ್ತು ರಾಸಾಯನಿಕ ಸ್ವರೂಪದ ಆಧಾರದ ಮೇಲೆ ದ್ರವ್ಯಗಳನ್ನು 2 ವಿಧವಾಗಿ ವಿಂಗಡಿಸಿದ್ದಾರೆ. ಆಯ್ತಾ? ದ್ರವ್ಯಗಳನ್ನ ಎಷ್ಟು ವಿಧವಾಗಿ ವಿಂಗಡಿಸಿದ್ದಾರೆ? 2 ವಿಧಗಳಾಗಿ ವಿಂಗಡಿಸಿದ್ದಾರೆ. ಈಗ ದ್ರವ್ಯದ ಮೂಲ ಅಥವಾ ಭೌತ ಸ್ವಭಾವಗಳು ಏನಿದೆ ಅದನ್ನ ಕಲಿಯೋಣ. ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಹೇಗೆ ಹೇಳ್ಬಹುದು ದ್ರವ್ಯಗಳು ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು? ದೀರ್ಘಕಾಲದ ದ್ರವ್ಯದ ಸ್ವರೂಪದ ಬಗ್ಗೆ 2 ವಿಚಾರಧಾರೆಗಳು ಮೇಲುಗೈ ಸಾಧಿಸಿದ್ದವು. ಒಂದು ವಿಚಾರಧಾರೆಯು ದ್ರವ್ಯವು ಮರದ ತುಂಡಿನ ರೀತಿಯಲ್ಲಿ ನಿರಂತರವಾಗಿ ಇರುತ್ತದೆ ಎಂದು ನಂಬಿತ್ತು. ಆದರೆ ಇನ್ನೊಂದು ವಿಚಾರಧಾರೆಯು ದ್ರವ್ಯವು ಮರಳಿನಂತಿರುವ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ನಂಬಿತ್ತು. ದ್ರವ್ಯದ ಸ್ವರೂಪವು ನಿರಂತರವಾಗಿದೆಯೋ ಅಥವಾ ಕಣಗಳ ರೀತಿಯಲ್ಲಿದೆಯೋ ಎಂಬುದನ್ನು ಒಂದು ಚಟುವಟಿಕೆ ಮಾಡುವ ಮೂಲಕ ತಿಳಿಯೋಣ. ಇವರು ಹೇಳ್ತಾರೆ, ಅಂದ್ರೆ ಹಿಂದಿನ ವಿಚಾರಧಾರೆ ಏನಿತ್ತು ದ್ರವ್ಯಗಳ ಬಗ್ಗೆ, ಅದರ ಕಾನ್ಸೆಪ್ಟ್ನ ಬಗ್ಗೆ, ಅವ್ರು ಹೇಳ್ತಾರೆ, ಒಂದು ಮರದ ತುಂಡು ಹಾಗೆ. ಮರದ ತುಂಡು ಹೇಗಿರ್ತದೆ? ನಿರಂತರವಾಗಿ ಮರದ ತುಂಡೆ, ಅದ್ರಲ್ಲಿ ಏನು ಕಾಣುದಿಲ್ಲ ನಮಗೆ ಅಲ್ವಾ? ಬೇರೆ ಏನಾದ್ರು ಕಣಗಳು ಕಾಣ್ತದೆ, ಇಲ್ಲಿಂದ ಇಲ್ಲಿ ತನಕ ಅದು ಮರದ ತುಂಡೆ, ಒಂದೇ ರೀತಿಯ ವಸ್ತುವಿನಿಂದ ಮಾಡಲ್ಪಟ್ಟ ಹಾಗೆ ಕಾಣ್ತದೆ. ಹಾಗೆಯೇ ಮರಳು ಹೇಗೆ ಕಾಣ್ತದೆ? ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ಬೇರೆ ಬೇರೆ ಒಂದು ಗ್ಲಾಸ್ ನೀವು ಮರಳು ತಕೊಂಡ್ರೆ ಅದರಲ್ಲಿ ಬೇರೆ 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 ಕಣಗಳಿದೆ, ಮರಳಿನ ಕಣಗಳಿದೆ. ಕೆಲವರು ಹೇಳ್ತಾರೆ ದ್ರವ್ಯ ನಿರಂತರವಾಗಿದೆ ಅಂತ ಹೇಳಿ, ಕೆಲವರು ಹೇಳ್ತಾರೆ ದ್ರವ್ಯ ಯಾವ ರೀತಿ ಇದೆ? ಕಣಗಳ ರೀತಿ ಇದೆ ಅಂತ ಹೇಳಿ. ಅದರ ಬಗ್ಗೆ ಕಲಿಬೇಕಾದ್ರೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ, ಅದನ್ನ ನೋಡೋಣ ನಾವು. ಚಟುವಟಿಕೆ 1.1. 100 ml ನ ಒಂದು ಬೀಕರ್ ತೆಗೆದುಕೊಳ್ಳಿ. ಬೀಕರ್ನಲ್ಲಿ ಅರ್ಧದಷ್ಟು ನೀರು ತುಂಬಿ ನೀರಿನ ಮಟ್ಟವನ್ನು ಗುರುತು ಮಾಡಿಕೊಳ್ಳಿ. ನೀರಿನ ಮಟ್ಟದಲ್ಲಿ ಏನಾದರೂ ಗಾಜಿನ ಕಡ್ಡಿಯ ಸಹಾಯದಿಂದ ಸ್ವಲ್ಪ ಉಪ್ಪು ಅಥವಾ ಸಕ್ಕರೆಯನ್ನ ವಿಲೀನಗೊಳಿಸಿ. ನೀರಿನ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಕಂಡು ಬಂದಿದೆಯೇ ಗಮನಿಸಿ. ಉಪ್ಪು ಸಕ್ಕರೆ ನೀರಿಗೆ ಸೇರಿದಾಗ ಏನಾಯ್ತೆಂದು ಯೋಚಿಸಿದ್ದೀರಾ? ಉಪ್ಪು ಅಥವಾ ಸಕ್ಕರೆ ಎಲ್ಲಿ ಮಾಯವಾಯಿತು? ನೀರಿನ ಮಟ್ಟದಲ್ಲಿ ಬದಲಾವಣೆ ಆಗಿದೆಯೇ? ಈ ಎಲ್ಲಾ ಪ್ರಶ್ನೆಗಳನ್ನು ಉತ್ತರಿಸಲು ನಾವು ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ಕಲ್ಪಿಸಿಕೊಳ್ಳಬೇಕಾಗ್ತದೆ. ಚಮಚದಲ್ಲಿ ಏನಿತ್ತು ಹೇಳಿ ನೋಡೋಣ. ಚಮಚದಲ್ಲಿ ಏನಿತ್ತು? ಉಪ್ಪು ಅಥವಾ ಸಕ್ಕರೆ ಇತ್ತು. ಅದು ಈಗ ನೀರಿನ ತುಂಬಾ ಹರಡಿಕೊಂಡಿದೆ. ಹೇಗೆ ಗೊತ್ತಾಗ್ತದೆ ನಮಗೆ? ಕಾಣ್ತಾ ಇಲ್ಲ ಅಲ್ವಾ? ನೀರಿನಲ್ಲಿ ಏನಾಗಿದೆ? ಅದು ಕರಗ್ತದೆ, ಉಪ್ಪು ಕರಗ್ತದೆ ಅಲ್ವಾ? ನೀರಿನಲ್ಲಿ ಕರಗ್ತದೆ. ಈಗ ನೀರಿನ ಕಣಗಳನ್ನು ಮಿಲಿಯಾಂತರ ಪಟ್ಟು ವರ್ಗೀಕರಿಸಲಾಗಿದೆ. ಇದರಲ್ಲಿ ಒಂದು ಗ್ಲಾಸ್ ಅಲ್ಲಿ ಇಷ್ಟು ನೀರಿದೆ ಅಂತ ಹೇಳಿದ್ರೆ ಅದರಲ್ಲಿ ನೀರಿನ ಸಣ್ಣ 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 ಅಣುಗಳು ಮಿಲಿಯನ್ ಗಟ್ಲೆ ಇದೆ. ಆಯ್ತಾ? ಹಾಗೆಯೇ ಅದರ ಒಟ್ಟಿಗೆ ನಾವು ಸಕ್ಕರೆಯನ್ನ ಹಾಕಿದಾಗ ಅಥವಾ ಉಪ್ಪನ್ನ ಹಾಕಿದಾಗ, ಈಗ ನೋಡಿ, ಇದು ನೀರಿನ ಕಣಗಳು ಅಂತ ಹೇಳಿ ತಿಳಿದುಕೊಳ್ಳುದಾದ್ರೆ, ನಾನೀಗ ನಿಮ್ಗೊಂದು ಚಿತ್ರ ಮಾಡಿ ತೋರಿಸ್ತಾ ಇದ್ದೇನೆ ಅಲ್ವಾ? ನೀರಿನ ಕಣಗಳು ಅಂತ ಹೇಳಿ ತಿಳಿದುಕೊಳ್ಳುದಾದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತದ? ಇದು ಉಪ್ಪಿನ ಕಣಗಳು. ನೀರಿನ ಕಣಗಳೊಟ್ಟಿಗೆ ಏನಾಯ್ತು? ನಾವು ಕರಗಿಸಿದಾಗ ನೀರಿನ ಕಣಗಳೊಟ್ಟಿಗೆ ಕೆಲವೊಂದು ಉಪ್ಪಿನ ಕಣಗಳು ಕೂಡ ಬಂದು ಸೇರಿಕೊಂಡಿತು.
ಹಾಗಾದ್ರೆ ಒಂದು ವೇಳೆ ಅದು ನಿರಂತರವಾಗಿ ಇದ್ದಿದ್ರೆ ಅಲ್ವಾ, ಅದು ನಿರಂತರವಾಗಿ ಇದ್ದಿದ್ರೆ ನಮ್ಗೆ ಏನಾಗ್ತಿತ್ತು, ನಮಗೆ ಆ ಉಪ್ಪಿನ ಕಣಗಳು ಅದರಲ್ಲಿ ನೀರಿನಲ್ಲಿ ಕರಗ್ತಾ ಇತ್ತಾ? ಇಲ್ಲ ಅಲ್ವಾ. ಉಪ್ಪು ಅಥವಾ ಸಕ್ಕರೆ ಆ ನೀರಿನಲ್ಲಿ ಕರಗ್ತಾ ಇರ್ಲಿಲ್ಲ. ಯಾಕೆ ಹೇಳಿದ್ರೆ ಅದರಲ್ಲಿ ಕಣಗಳು ಇರುವ ಕಾರಣ ಮತ್ತೆ ಅದರಲ್ಲಿ ನಡುವಲ್ಲಿ ಜಾಗ ಇರುವ ಕಾರಣ ಆ ಎಲ್ಲಾ ಜಾಗಗಳನ್ನ ಯಾರು ಆಕ್ಯುಪೈ ಮಾಡಿದು? ಉಪ್ಪಿನ ಕಣಗಳು ಆಕ್ಯುಪೈ ಮಾಡಿದ. ಆಕ್ಯುಪೈ ಅಂತ ಹೇಳಿದ್ರೆ ಆ ಸ್ಥಳವನ್ನ ಆಕ್ರಮಿಸಿಕೊಂಡದ್ದು ಯಾರು? ಸಕ್ಕರೆ ಅಥವಾ ಉಪ್ಪಿನ ಕಣಗಳು. ಅಂದ್ರೆ ಕಣಗಳ ರೀತಿ ಇದ್ರೆ ಮಾತ್ರ ಅದು ಸಾಧ್ಯ ಅಲ್ವಾ, ಇಲ್ಲದಿದ್ರೆ ಸಾಧ್ಯ ಇತ್ತಾ? ನೀವೀಗೊಂದು ಮೇಜಿನ ಮೇಲೆ ಉಪ್ಪನ್ನ ಹಾಕಿದ್ರೆ ಮೇಜಿನಲ್ಲಿರುವ ಉಪ್ಪು ಹಾಗೇ ಇರ್ತದೆ, ಅದನ್ನ ಮುಟ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಹಾಗೆಯೇ ಇದು ನೀರಿಗೆ ಹಾಕಿದಾಗ ಆ ನೀರಿನ ಕಣಗಳಿರುವ ಕಾರಣ ನೀರಿನ ಕಣಗಳಲ್ಲಿ ಉಪ್ಪು ಏನಾಯಿತು? ಸೇರಿಕೊಂಡಿತು. ಇದು ನಿಮಗೆ ಅರ್ಥ ಆಗ್ಬೇಕು. ಅಂದ್ರೆ ಅದು ಕಣಗಳಿಂದ ಮಾಡಲ್ಪಟ್ಟಿದೆ, ನಿರಂತರವಾಗಿ ಇಲ್ಲ ಅನ್ನೋದು ಒಂದು ಪಾಯಿಂಟ್ ಭೌತ ಗುಣ. ಈಗ ನೋಡಿ, ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಿದೆ. ಇದಕ್ಕೆ ಮುಂಚೆ ನಾನು ನಿಮ್ಗೊಂದು ಒಂದು ಚಿತ್ರಗಳನ್ನ ತೋರಿಸ್ತೇನೆ. ನೋಡಿ, ಇದು ಆಕಾಶ, ನಕ್ಷತ್ರ ಅಲ್ವಾ, ಇದು ನಕ್ಷತ್ರ, ಇದು ಕಲ್ಲು. ಅದನ್ನ ನೋಡಿ, ಸರಿಯಾಗಿ ನೋಡಿ, ಇದು ನೀರು, ಇದು ನೀರಿನ ಹನಿಗಳು, ಇದು ಮರಳು ಅಥವಾ ಮರಳಿನ ಕಣಗಳು, ಇದು ಗಿಡ. ಇದ್ರಲ್ಲಿ ನಿರ್ಜೀವಿಗಳು ಇದೆ, ಜೀವಿಯೂ ಇದೆ ಅಲ್ವಾ. ಆಗ ನೋಡಿ, ನೀವು ಪ್ರತಿಯೊಂದನ್ನ ನೋಡಿ, ಕೆಲವೊಂದು ಯಾವ ರೀತಿಯಲ್ಲಿ ಮಾಡಲ್ಪಟ್ಟಿದೆ ಅನ್ನೋದಕ್ಕೆ ನಿಮಗೊಂದು ಒಂದು ಇಮ್ಯಾಜಿನೇಷನ್ ಮಾಡಿಕೊಳ್ಳಿಕ್ಕೆ, ನಿಮಗೊಂದು ಕಲ್ಪಿಸ್ಕೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ. ಅಂದ್ರೆ ವಸ್ತುಗಳು ಒಂದೇ ರೀತಿ ಇಲ್ಲ. ಆ ಎಲ್ಲಾ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ನಮ್ಗೆ ಒಂದು ಅರ್ಥ ಆಗ್ತದೆ ಅಲ್ವಾ. ನೀವು ಮರಳನ್ನು ನೋಡುವಾಗ ಮರಳಿನ ಕಣಗಳು ನಮಗೆ ನೋಡುವಾಗ ಅದು ಅರ್ಥ ಆಗ್ತದೆ ಹೇಗಿದೆ ಅನ್ನೋದು ಅಲ್ವಾ. ಓಕೆ, ಮುಂದಕ್ಕೆ ಹೋಗೋಣ. ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದೆ. ಈಗ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಆಕ್ಟಿವಿಟಿಯನ್ನ ಮುಂದಕ್ಕೆ ನಾನೊಂದು ವಿಡಿಯೋದ ಮೂಲಕ ನಿಮ್ಗೆ ತೋರಿಸ್ತೇನೆ. ಬಟ್ ಇದನ್ನ ನೋಡಿ, ಓದಿ, ಒಮ್ಮೆ ನಾನು ಹೇಳ್ತೇನೆ, ಎಕ್ಸ್ಪ್ಲೈನ್ ಮಾಡ್ತೇನೆ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ 2-3 ಹರಳುಗಳನ್ನ ತೆಗೆದುಕೊಳ್ಳಿ ಮತ್ತು ಅವುಗಳನ್ನು 100 ml ನೀರಿನಲ್ಲಿ ವಿಲೀನಗೊಳಿಸಿ. ಅದರಿಂದ ಸುಮಾರು 10 ml ನಷ್ಟು ದ್ರಾವಣ ತೆಗೆದುಕೊಂಡು 90 ml ನೀರಿರುವ ಇನ್ನೊಂದು ಬೀಕರಿಗೆ ಹಾಕಿ. ಅದರಿಂದ ಸುಮಾರು 10 ml ನಷ್ಟು ದ್ರಾವಣ ತೆಗೆದುಕೊಂಡು 90 ml ನೀರಿರುವ ಮತ್ತೊಂದು ಬೀಕರಿಗೆ ಹಾಕಿ. ಇದೇ ರೀತಿ 5ರಿಂದ 8 ಬಾರಿ ದ್ರಾವಣಗಳನ್ನು ಸಾರರಿಕ್ತಗೊಳಿಸಿ. ಈಗಲೂ ನೀರು ಬಣ್ಣದಿಂದ ಕೂಡಿದೆಯೇ? ಈಗ ನೋಡುವಾಗಲೇ ಗೊತ್ತಾಗ್ತದೆ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಇದು ವಿಡಿಯೋ ಇಲ್ಲ ನನ್ನಲ್ಲಿ, ಆಯ್ತಾ, ಅದು ಬೇರೆ ಉಂಟು ವಿಡಿಯೋ, ಯೂಟ್ಯೂಬ್ ಅಲ್ಲಿ ಉಂಟು, ನೀವು ನೋಡ್ಬಹುದು ಬೇಕಾದ್ರೆ. ಬಟ್ ನನ್ಗೆ ಅದರ ವಿಡಿಯೋ ಸಿಗ್ಲಿಲ್ಲ, ನಾನ್ ನಿಮ್ಗೆ ಬೇರೆ ತೋರಿಸ್ತೇನೆ. ಆದ್ರೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಮೊದಲಿಗೆ ನಾವ್ ಏನ್ ಮಾಡ್ಬೇಕು, ಮೊದಲಿಗೆ ಒಂದು 100 ml ನೀರಿರುವಂತಹ ಒಂದು ಬೀಕರ್ ಅನ್ನ ತೆಗೆದುಕೊಳ್ಬೇಕು. ಅದಕ್ಕೆ ಏನನ್ನ ಹಾಕ್ಲಿಕ್ಕೆ ನಾವು, ಅದಕ್ಕೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನ ಹಾಕ್ಬೇಕು. ಆಗ ಹಾಕುವಾಗ ಬಣ್ಣ ಏನಾಗ್ತದೆ, ಈ ರೀತಿ ನೋಡಿ, ಡಾರ್ಕ್ ಪಿಂಕ್ ಬರ್ತದೆ, ಅದು ವೈಲೆಟ್ ಕಲರ್ ತರ ಕಾಣ್ತದೆ. ಅದ್ರಿಂದ 10 ml ತೆಗೆದು ನೆಕ್ಸ್ಟ್ ಒಂದು ಬೀಕರಿಗೆ ಹಾಕಬೇಕು. ಅದು ಮೊದಲಿಗೆ 90 ಇರ್ಬೇಕು. ಈಗ ಪ್ಲಸ್ ನೀವು 10 ಹಾಕ್ತಾ ಇದ್ದೀರಿ, ಆಗ 100 ಆಗ್ತದೆ. ಅದು 100 ಆಯ್ತಾ, ಕಲಕಿಸಿ. ಪುನಃ ಅದರಿಂದ 10 ತೆಗೆದು ನೆಕ್ಸ್ಟ್ ಇದಕ್ಕೆ ಹಾಕ್ಬೇಕು. ಇದು ಕೂಡ 90 ಇರ್ತದೆ ಮುಂಚೆ, ಈಗ ನೀವು ಹಾಕುವಾಗ 100 ಆಗ್ತದೆ. ಅಲ್ಲಿಂದ ತೆಗೆದು ಇನ್ನೊಂದಕ್ಕೆ ಹಾಕಿದಾಗ ಅದು ಕೂಡ 90 ml ನೀರು ಅದರಲ್ಲಿ ಮುಂಚೆ ನೀವು ಹಾಕಿರ್ತೀರಿ, ಖಾಲಿ ನೀರು. ಈಗ ನೀವು 10 ml ಇದರಿಂದ ಬಣ್ಣದ ನೀರನ್ನ ನೀವು ಹಾಕ್ತಾ ಇದ್ದೀರಿ ಹಿಂದಿನ ಬೀಕರಿನಿಂದ. ನೀವು ಇದನ್ನ ಒಂದು 7, 8, 9, 10 ಬೀಕರ್ ತನಕ ಮಾಡಿ ನೋಡಬಹುದು ಆಯ್ತಾ. ಪ್ರತಿಯೊಂದು ಬೀಕರ್ ಅಲ್ಲಿ ಕೂಡ ಬಣ್ಣ ಇದ್ದೇ ಇರ್ತದೆ. ನಿಮ್ಗೆ ನೀರಿನ ಬಣ್ಣ ಹೇಗಿರ್ತದೆ, ಪಿಂಕ್ 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 ಆಗ್ತಾ ಹೋಗ್ತದೆ, ಲೈಟ್ ಪಿಂಕ್ ಲೈಟ್ ಪಿಂಕ್ ಲೈಟ್ ಪಿಂಕ್ ಆಗ್ತಾ ಹೋಗ್ತದೆ. ಆದ್ರೆ ಯಾವ ಬೀಕರ್ ಕೂಡ ಖಾಲಿ ಅಂತ ಕಾಣುದಿಲ್ಲ ನಿಮಗೆ, ಅಂದ್ರೆ ಬಣ್ಣ ಇಲ್ಲದ ಬೀಕರ್ ಅಂತ ಹೇಳಿ ಕಾಣುದಿಲ್ಲ. ತುಂಬಾ ಮಾಡಿದ್ರೆ ಆಗ್ಬಹುದು ಮುಂದಕ್ಕೆ
ಒಂದು ಒಂದು 25-30 ಎಲ್ಲ ಇಡುವಾಗ ನಿಮ್ಗೆ ಬರಬಹುದು, ಖಾಲಿ ನೀರು ಕಂಡ ಹಾಗೆ ಕಾಣ್ಬಹುದು. ಅಂದ್ರೆ ಅದರಲ್ಲಿ ಕಣಗಳು ಸಣ್ಣದು, ಅಂದ್ರೆ ವಿಲೀನ ಆಗ್ತಾ 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 ಹೋಗ್ತದೆ. ಸಾರರಿಕ್ತ ಅಂತ ಹೇಳಿದ್ರೆ ಅದನ್ನೇ, ನೀರು ತುಂಬಿಸುವುದು. ನೀರಿನ ಪ್ರಮಾಣ ಹೆಚ್ಚಿರುವುದಕ್ಕೆ ಸಾರರಿಕ್ತ ಅಂತ ನಾವು ಹೇಳ್ತೇವೆ. ಅರ್ಥ ಆಯ್ತಾ? ಸೊ ಈಗ ಇದ್ರಲ್ಲಿ ಕೂಡ ಏನಿರ್ತದೆ, ಬಣ್ಣ ಕೆಂಪು ಇರ್ತದೆ, ಅಥವಾ ಯಾವುದು ಗುಲಾಬಿ ಬಣ್ಣ ಏನು ಇರ್ತದೆ, ಕೆಂಪು ಅಲ್ಲ ಗುಲಾಬಿ ಬಣ್ಣ ಕಾಣ್ತದೆ ನಮ್ಗೆ. ಈ ಗುಲಾಬಿ ಬಣ್ಣ ಕಾಣ್ಲಿಕ್ಕೆ ಕಾರಣ ಏನು? ಯಾಕೆ ಹೇಳಿದ್ರೆ ಇದ್ರಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ ಕಣಗಳು ಇದೆ. ನಾನು ಅದನ್ನು ಇಲ್ಲಿಂದ ಇಲ್ಲಿ ತನಕ ಒಂದು 4-5 ಬೀಕರಿಗೆ ಹಾಕಿದ್ರು ಕೂಡ ಬಣ್ಣ ಬರ್ತದೆ ಅಂದ್ರೆ ಅದಕ್ಕೆ ಕಾರಣ ಏನು? ಈ ಕಾರಣ ಏನಂತ ಹೇಳಿದ್ರೆ ಹೇಳ್ತೇನೆ ಕೇಳಿ. ಈ ಪ್ರಯೋಗವು ತೋರಿಸುವುದೇನೆಂದರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ ಕೆಲವೇ ಹರಳುಗಳು ಅತ್ಯಂತ ಹೆಚ್ಚಿನ ಪ್ರಮಾಣದ ನೀರನ್ನ ವರ್ಣಮಯ ಮಾಡುತ್ತದೆ. ಇದರಿಂದ ನಾವು ತಿಳಿಯುವುದೇನೆಂದರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ ಒಂದು ಹರಳಿನಲ್ಲಿ ಮಿಲಿಯಾಂತರ ಸಂಖ್ಯೆಯ ಸಣ್ಣ ಕಣಗಳು ಕಂಡು ಬರುತ್ತದೆ. ಆಯ್ತಾ? ಹರಳು ಅಂತ ಹೇಳಿದ್ರೆ ಒಂದು ಇಷ್ಟು ಇರ್ಬೋದು, ಇದೊಂದು ಸಣ್ಣ ಒಂದು ಗೋಳಿ ತರ ಇರ್ಬೋದು. ಅದನ್ನ ನೀವು ಹಾಕಿದ್ರೆ ಅದರಲ್ಲಿ ಆ ಒಂದು ಹರಳಿನಲ್ಲಿ ಮಿಲಿಯನ್ ಗಟ್ಟಲೆ ಕಣಗಳಿದೆ. ಸೊ ಆ ಕಣಗಳು ವಿಲೀನಗೊಂಡು ನೀರಿಗೆ ಬಣ್ಣವನ್ನ ಕೊಡ್ತದೆ. ಅದರಿಂದ ನೀವು ಇನ್ನೊಂದಕ್ಕೆ ಹಾಕಿದ್ರು ಕೂಡ ಅಷ್ಟು ಆ ಕಣಗಳು ಏನಾಗ್ತದೆ, ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಅರ್ಥ ಆಯ್ತಾ? ಇವುಗಳು ವಿಭಜನೆ ಹೊಂದುತ್ತಾ ಅತ್ಯಂತ ಸಣ್ಣ ಕಣಗಳಾಗಿ ಏನಾಗ್ತದೆ, ಮಾರ್ಪಡ್ತದೆ. ಅರ್ಥ ಆಗ್ತಾ ಉಂಟಲ್ವಾ? ಅಂದ್ರೆ ಕಣಗಳು ತುಂಬಾ ಸಣ್ಣದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯ ಚಟುವಟಿಕೆಯನ್ನು ನೀವು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ ಬದಲು 2 ml ಡೆಟಾಲ್ ಬಳಸಿಯೂ ಮಾಡಬಹುದು. ಇದನ್ನ ಹಲವು ಬಾರಿ ಸಾರರಿಕ್ತಗೊಳಿಸಿದಾಗಲೂ ನೀವು ಡೆಟಾಲ್ ನ ವಾಸನೆಯನ್ನು ಗಮನಿಸಬಹುದು. ಈಗ ನೋಡಿ ಏನ್ ಹೇಳ್ತಾರೆ, ದ್ರವ್ಯದ ಕಣಗಳು ಅತ್ಯಂತ ಸಣ್ಣದಾಗಿರುತ್ತದೆ. ಅವುಗಳು ನಮ್ಮ ಕಲ್ಪನೆಗೂ ಮೀರಿದಂತಹ ಅತ್ಯಂತ ಚಿಕ್ಕ ಕಣಗಳು ಅಲ್ವಾ? ಮೊದಲಿಗೆ ಹೇಳ್ತಾರೆ ದ್ರವ್ಯಗಳಿಗೆ ಏನಿದೆ, ಸ್ಥಳವನ್ನ ಆಕ್ರಮಿಸಿಕೊಳ್ತದೆ, ಮತ್ತದು ಏನ್ ಮಾಡ್ತದೆ, ಗಾತ್ರವನ್ನ ಹೊಂದಿದೆ ಅಂತ ಮೊದಲಿಗೆ ಹೇಳ್ತಾರೆ. ಮತ್ತೊಂದು ಏನ್ ಹೇಳ್ತಾರೆ, ದ್ರವ್ಯಗಳ ನಡುವೆ, ಅಂದ್ರೆ ಅವುಗಳು ಕಣಗಳಿಂದ ಮಾಡಲ್ಪಟ್ಟಿದೆ, ನಿರಂತರ ಅಲ್ಲ ಕಣಗಳಿಂದ ಆಗಿದೆ, ಅದ್ರ ನಡುವೆ ಜಾಗ ಇದೆ, ಅಂದ್ರೆ ಖಾಲಿ ಸ್ಪೇಸ್ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ಈಗ ಇನ್ನೊಂದು ಭೌತ ಗುಣ ಏನಂತ ಹೇಳಿದ್ರೆ ದ್ರವ್ಯದ ಕಣಗಳು ತುಂಬಾ ಸಣ್ಣದು, ಅದು ಕಲ್ಪನೆಗೂ ಮೀರಿದು, ನಮ್ಗೆ ಕಾಣುದಿಲ್ಲ ಯಾವುದೇ ಒಂದು ವಸ್ತುವಿನ ಕಣ, ಅತ್ಯಂತ ಸಣ್ಣ ಕಣ, ಅದು ಇಮ್ಯಾಜಿನೇಷನ್. ಆಯ್ತಾ? ಸೊ ಅಷ್ಟು ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಮಿಲಿಯಾಂತರ ಸಣ್ಣ ಕಣಗಳಿಂದ ಯಾವುದೇ ಒಂದು ದ್ರವ್ಯ ಅಂದ್ರೆ ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದು ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಈಗ ನೋಡಿ ದ್ರವ್ಯದ ಕಣಗಳ ಗುಣಗಳು. ಈಗ ನಾನು ನಿಮ್ಗೊಂದು ವಿಡಿಯೋ ತೋರಿಸ್ತೇನೆ, ವಿಡಿಯೋ ನೋಡಿ. ನೋಡಿ ಅಲ್ಲಿ 3 ಗ್ಲಾಸ್ ಇಟ್ಟಿದ್ದಾರೆ. ಆ ಮೊದಲ ಗ್ಲಾಸ್ ಅಲ್ಲಿ ಇಂಕ್ ಹಾಕಿದ್ದಾರೆ. ಇಂಕ್ ಅಂತ ಶಾಯಿ ಉಂಟಲ್ಲ, ಪೆನ್ನಿಗೆ ಬಳಸುವಂತದ್ದು, ಅದನ್ನ ಹಾಕಿದ್ದಾರೆ. ಈಗ ಅದರಲ್ಲಿ ಸ್ವಲ್ಪ ತೆಗೆದು 2ನೇ ಗ್ಲಾಸಿಗೆ ಅವರು ಹಾಕಿದ್ರು, ಸ್ವಲ್ಪ 10 ml ಅಷ್ಟೇ. ಅದನ್ನೀಗ ಕಲಕಿಸ್ತಾರೆ. ನೋಡಿ ಆ ನೀರಿನ ಬಣ್ಣ ಏನಾಯ್ತು, ಮುಂಚೆಗಿಂತ ಸ್ವಲ್ಪ ಲೈಟ್ ಬಟ್ ಬ್ಲೂ ಕಲರ್ ಇದೆ. ಈಗ ಅದರಿಂದ ಸ್ವಲ್ಪ ತೆಗೆದು ನೋಡಿ, ಒಂದು 10 ಗ್ರಾಮ್ನಷ್ಟು ತೆಗೆದು ಪುನಃ ಇನ್ನೊಂದು ಇದಕ್ಕೆ ಹಾಕ್ತಾ ಇದ್ದಾರೆ. ಸ್ವಲ್ಪ ಬದಲಾವಣೆ ನೋಡಿ, ನೀರಿನ ಬಣ್ಣ ಕ್ಲಿಯರ್ ಇಲ್ಲ ಈಗ, ಆದ್ರೆ ಸ್ವಲ್ಪ ನೀಲಿ ಬಣ್ಣ ಕಾಣುವ ಹಾಗೆ ಕಾಣ್ತಾ ಉಂಟು ಅಲ್ವಾ? ಇದು ಒಂದು ನಿದರ್ಶನ ಯಾವುದಕ್ಕೆ, ದ್ರವ್ಯದ ಕಣಗಳು, ಅಂದ್ರೆ ಒಂದು ಗ್ಲಾಸಿನಿಂದ ಇಡೀ ಗ್ಲಾಸಿಗೆ ಹಾಕುವಾಗ ಕಣಗಳು ಏನಾಯ್ತು, ವಿಭಜನೆ ಆಯ್ತು. ವಿಭಜನೆ ಆದ ಕಾರಣ ಬಣ್ಣದಲ್ಲಿ ಏನಾಯ್ತು, ಸ್ವಲ್ಪ ಬದಲಾವಣೆ ಆಯ್ತು. ಪುನಃ ಇಲ್ಲಿಂದ ಇಲ್ಲಿಗೆ ಹಾಕುವಾಗ ಪುನಃ ಕಣಗಳ ವಿಭಜನೆ ಆಗ್ತದೆ. ಹಾಗಾದ್ರೆ ಕಣಗಳು ವಿಭಜನೆ ಆಗ್ತಾ ಹೋದ ಹಾಗೆ ಎಷ್ಟು ಸಣ್ಣ 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 ಕಣಗಳಾಗಬಹುದಲ್ವಾ? ಸೊ ಇದು ಒಂದು ಏನು ಉದಾಹರಣೆ ಆಗ್ತದೆ ಯಾವುದಕ್ಕೆ, ದ್ರವ್ಯಗಳು ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದು ಹೇಳುವುದಕ್ಕೆ. ಈಗ ಟೆಕ್ಸ್ಟ್ ಬುಕ್ಕಿಗೆ ಬರೋಣ ನಾವು ಪುನಃ. ದ್ರವ್ಯದ ಕಣಗಳ ಗುಣಗಳು. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡು ಬರುತ್ತದೆ. 1.1 ಮತ್ತು 1.2 ಚಟುವಟಿಕೆಗಳನ್ನು ಗಮನಿಸಿದಾಗ ಸಕ್ಕರೆ, ಉಪ್ಪು, ಡೆಟಾಲ್ ಅಥವಾ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಇವುಗಳು ನೀರಿನಲ್ಲಿ ಸಮರೂಪವಾಗಿ ಹರಡಿಕೊಂಡಿದೆ. ಅದೇ ರೀತಿ ನಾವು ಕಾಫಿ, ಚಹಾ ಅಥವಾ ಲಿಂಬೆ ಹಣ್ಣಿನ ಪಾನಕ ತಯಾರಿಸುವಾಗ ಒಂದು ಬಗೆಯ ದ್ರವ್ಯದ ಕಣಗಳು ಇನ್ನೊಂದು ದ್ರವ್ಯದ ಕಣಗಳ ನಡುವಿನ ಅವಕಾಶದಲ್ಲಿ ಸೇರಿಕೊಳ್ಳುತ್ತದೆ. ಇದರಿಂದ ದ್ರವ್ಯದ
ಕಣಗಳ ಮಧ್ಯೆ ಸಾಕಷ್ಟು ಸ್ಥಳಾವಕಾಶ ಕಂಡು ಬರುತ್ತದೆ. ಯಾಕೆ ಹಾಗಾಗುವುದು? ಒಂದು ಕಣಗಳ ಮಧ್ಯೆ ಇನ್ನೊಂದು ದ್ರವ್ಯದ ಕಣಗಳು ಅವಕಾಶದಲ್ಲಿ ಸೇರಿಕೊಳ್ಳುವುದು, ಅಂದ್ರೆ ಜಾಗ ಇದ್ದಲ್ಲೆಲ್ಲ ಏನಾಗ್ತದೆ, ಅವು ಸೇರಿಕೊಳ್ಳುವ ಕಾರಣ ಏನಾಗ್ತದೆ, ಅವುಗಳು ಅಂದ್ರೆ ವಿಲೀನಗೊಳ್ಳುದು. ಹಾಗೆ ಅರ್ಥ ಆಯ್ತಲ್ಲ? ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರ್ತದೆ. ಈಗ ನಮ್ಗೆ ಅದು ಯಾಕೆ ಹರಡಿಕೊಂಡಿದೆ ಅಂತ ಗೊತ್ತಾಯ್ತು ಅಲ್ವಾ? ಕಲರ್ ಯಾಕೆ ಚೇಂಜ್ ಆಯ್ತು? ಆಗ ಉಪ್ಪಿನ ನೀರಿನಲ್ಲಿ ಉಪ್ಪು ಹೇಗೆ ಕರಗಿತು, ಉಪ್ಪು ಎಲ್ಲಿ ಹೋಯ್ತು, ಮಾಯ ಆಗಿ ಎಲ್ಲಿ ಹೋಯ್ತು? ಉಪ್ಪು ಇದೆ, ನೀರು ಉಪ್ಪಾಗಿದೆ, ಆದ್ರೆ ಉಪ್ಪಿನ ಹರಳುಗಳು ಕಾಣ್ತಾ ಇಲ್ಲ. ಯಾಕೆ ಹೇಳಿದ್ರೆ ಆ ಕಣಗಳು ನೀರಿನಲ್ಲಿ ವಿಲೀನಗೊಂಡದಂತ ಹೇಳಿದ್ರೆ ನೀರಿನ ಕಣಗಳೊಟ್ಟಿಗೆ ಈ ಕಣಗಳು ಕೂಡ ಒಂದಾಗಿ ಅದರ ಮಧ್ಯೆ ಸೇರಿಕೊಂಡಿದೆ ಅಂತ ಹೇಳ್ಬಹುದು ಅಲ್ವಾ? ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರ್ತದೆ. ದ್ರವ್ಯದ ಕಣಗಳೇನಾಗ್ತದೆ? ನಿರಂತರವಾಗಿ ಚಲನೆಯಲ್ಲಿ ಇರ್ತದೆ. ಇದನ್ನ ಹೇಗೆ ನಾವು ನೋಡಬಹುದು? ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ, ಬಟ್ ಈಗ ಒಮ್ಮೆ ಓದುವ. ನಾನು ನಿಮ್ಗೆ ಒಂದು ಓದ್ತೇನೆ ನೋಡಿ. ಚಟುವಟಿಕೆ 1.3. ನಿಮ್ಮ ತರಗತಿಯ ಕೋಣೆಯ ಒಂದು ಮೂಲೆಯಲ್ಲಿ ಹೊತ್ತಿಸಿಲ್ಲದ ಅಗರಬತ್ತಿಯೊಂದನ್ನ ಇಡಿ. ಅದರ ವಾಸನೆಯನ್ನು ಗ್ರಹಿಸಲು ನೀವು ಎಷ್ಟು ಹತ್ತಿರ ಹೋಗಬೇಕು? ಈಗ ಅಗರಬತ್ತಿಯನ್ನ ಹೊತ್ತಿಸಿ. ಏನಾಗುತ್ತಿದೆ? ದೂರದಲ್ಲಿ ಕುಳಿತಿದ್ದರೂ ವಾಸನೆ ಬರುತ್ತಿದೆಯೇ? ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ. ನಿಮಗೆ ಅಗರಬತ್ತಿ ಬೇಕಂತ ಇಲ್ಲ, ಸೆಂಟ್ ಹಾಕಿದ್ರು ಆಗ್ತದಲ್ವಾ? ಮನೆಯಲ್ಲಿ ಯಾರಾದ್ರೂ ಸೆಂಟ್ ಹಾಕಿದ್ರೆ ಒಂದು ರೂಮಿಂದ ಇನ್ನೊಂದು ರೂಮಿಗೆ ನಿಮ್ಮ ಸೆಂಟಿನ ಸ್ಮೆಲ್ ಬರ್ತದೆ, ಅಥವಾ ಆ ಪರ್ಫ್ಯೂಮ್ ನ ಸ್ಮೆಲ್ ಬರ್ತದೆ. ಯಾಕೆ? ಯಾರು ಮಾಡಿದ್ದು ಅಂತಂದು ನಮ್ಮ ರೂಮಲ್ಲಿ ಹಾಕ್ಲಿಲ್ಲ, ಬಟ್ ಆದ್ರೂ ಕೂಡ ಇನ್ನೊಂದು ರೂಮಿಗೆ ಅದರ ಪರಿಮಳ ಸರಿ ಬರ್ತದೆ. ಯಾಕೆ ಹೇಳಿದ್ರೆ ಗಾಳಿಯಲ್ಲಿ, ಅಂದ್ರೆ ಆ ಕಣಗಳು ಗಾಳಿಯಲ್ಲಿ ಪ್ರಸರಣಗೊಳ್ತದೆ, ಅಂದ್ರೆ ಚಲಿಸ್ತದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಅರ್ಥ ಆಗ್ತಾ ಉಂಟಾ? ನೋಡಿ, ಚಟುವಟಿಕೆ 1.4 ನೋಡಿ. ಇದು ಇನ್ನೂ ಸ್ವಲ್ಪ ನಿಮ್ಗೆ ಕ್ಲಿಯರ್ ಆಗ್ತದೆ. ನೀರು ತುಂಬಿರುವ 2 ಲೋಟಗಳನ್ನು ಅಥವಾ ಬೀಕರ್ಗಳನ್ನ ತೆಗೆದುಕೊಳ್ಳಿ. ಕೆಂಪು ಅಥವಾ ನೀಲಿ ಬಣ್ಣದ ಶಾಯಿಯ ಒಂದು ಹನಿಯನ್ನು ನಿಧಾನವಾಗಿ ಎಚ್ಚರಿಕೆಯಿಂದ ಮೊದಲ ಬೀಕರ್ನ ಒಳ ಅಂಚಿನ ಮೂಲಕ ಹಾಕಿ. ಎರಡನೇ ಬೀಕರಿಗೆ ಅದೇ ರೀತಿ ಜೇನಿನ ಹನಿಯನ್ನು ಹಾಕಿ. ಅವುಗಳು ಅಲುಗಾಡದ ಹಾಗೆ ನಿಮ್ಮ ಮನೆಯ ಅಥವಾ ತರಗತಿಯ ಕೋಣೆಯ ಒಂದು ಮೂಲೆಯಲ್ಲಿಡಿ. ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ. ಶಾಯಿಯ ಹನಿ ಹಾಕಿದ ತಕ್ಷಣ ನೀವೇನನ್ನು ಗಮನಿಸಿದಿರಿ? ಜೇನಿನ ಹನಿ ಹಾಕಿದ ತಕ್ಷಣ ನೀವೇನನ್ನು ಗಮನಿಸಿದಿರಿ? ಶಾಯಿಯ ಬಣ್ಣವು ನೀರಿನಲ್ಲಿ ಸಮರೂಪವಾಗಿ ಹರಡಿಕೊಳ್ಳಲು ಎಷ್ಟು ಗಂಟೆಗಳು ಅಥವಾ ದಿನಗಳನ್ನ ತೆಗೆದುಕೊಂಡಿತು? ಇದೇನಾಗ್ತದೆ? ನೀವು ನೋಡಿದೀರಾ? ಜೇನನ್ನ ಹೇಗೆ ಟೆಸ್ಟ್ ಮಾಡುದಂತ ನೋಡಿದೀರಾ? ಏನ್ ಮಾಡ್ತಾರೆ? ಒಂದು ಗ್ಲಾಸ್ ಅನ್ನು ತಗೊಳ್ತಾರೆ, ಅದಕ್ಕೆ ಜೇನನ್ನ ಹಾಕ್ತಾರೆ. ಜೇನು ಪ್ಯೂರ್ ಜೇನು ಆದ್ರೆ ಅದು ಕರಗುದಿಲ್ಲಲ್ಲ, ಹೋಗಿ ನೀರಲ್ಲಿ ಹೀಗೆ ಸೆಟಲ್ ಆಗ್ತದೆ, ಕರಗುದಿಲ್ಲ ಅದು ನೀರಿನಲ್ಲಿ ಅಲ್ವಾ? ನೀವು ಶಾಯಿಯನ್ನ ಹಾಕಿದಾಗ ಏನಾಗ್ತದೆ? ಇಡೀ ಶಾಯಿಯ ಕಣಗಳು, ಯಾವ್ದು ನೀಲಿ ಆದ್ರೆ ನೀಲಿ, ಕೆಂಪಾದ್ರೆ ಕೆಂಪು, ಅದು ಇಡೀ ಶಾಯಿಯ ಕಣಗಳು ಏನಾಗ್ತದೆ? ಇಡೀ ಗ್ಲಾಸಿನ ನೀರನ್ನ ಹರಡಿಕೊಳ್ತದೆ. ಸೊ ನಿಮ್ಮ ಗ್ಲಾಸಿನ ನೀರಿನ ಬಣ್ಣ ಕೂಡ ಏನಾಗ್ತದೆ? ಬದಲಾಗ್ತದೆ. ಇದಕ್ಕೆ ಕಾರಣ ಏನು? ಯಾರು ಮುಟ್ಟಿದ್ದು? ಯಾರು ಮುಟ್ಲಿಲ್ಲ, ಬಟ್ ಅದೇ ಹೋಗಿ ಏನಾಯ್ತು? ಹರಡಿಕೊಂಡಿತ್ತು. ಹಾಗಾದ್ರೆ ಕಣಗಳು ಅದೃಷ್ಟಕ್ಕೆ ಅದು ಒಂದೇ ಜಾಗದಲ್ಲಿ ಇರುವುದಿಲ್ಲ, ಅದ್ ಯಾವತ್ತು ಏನ್ ಮಾಡ್ತಾ ಇರ್ತದೆ? ಚಲಿಸ್ತಾ ಇರ್ತದೆ. ಆಯ್ತಾ? ಇದು ಹೇಗೆ ಚಲಿಸ್ತದೆ, ಯಾವ ವಸ್ತುವಿನಲ್ಲಿ ಯಾವ ರೀತಿ ಚಲಿಸ್ತದೆ ಅನ್ನೋದಕ್ಕೆ ನಿದರ್ಶನ ನಾವು ಇನ್ನೊಂದು ಚಟುವಟಿಕೆ ಮೂಲಕ ನೋಡೋ. ಇದು ಫುಲ್ ಆಫ್ ಚಟುವಟಿಕೆಗಳು. ಆಯ್ತಾ? ಈ ಚಾಪ್ಟರ್ ಫುಲ್ ಆಫ್ ಚಟುವಟಿಕೆ. ಬಿಸಿಯಾದ ಮತ್ತು ತಣ್ಣಗಿನ ನೀರಿರುವ 2 ಗಾಜಿನ ಲೋಟಗಳಿಗೆ ತಾಮ್ರದ ಸಲ್ಫೇಟ್ ಅಥವಾ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹರಳುಗಳನ್ನ ಹಾಕಿ. ದ್ರಾವಣಗಳನ್ನು ಕಲಕಬೇಡಿ. ಹರಳುಗಳು ತಳ ಸೇರುವವರೆಗೂ ಹಾಗೆಯೇ ಬಿಡಿ. ಲೋಟದಲ್ಲಿರುವ ಘನ ಹರಳುಗಳ ಸ್ವಲ್ಪ ಮೇಲ್ಭಾಗದಲ್ಲಿ ಏನನ್ನು ಗಮನಿಸಿದಿರಿ? ಸಮಯ ಕಳೆದಂತೆ ಏನಾಗುತ್ತಿದೆ? ಘನ ಮತ್ತು ದ್ರವದಲ್ಲಿನ ಕಣಗಳ ಬಗ್ಗೆ ಇದು ಏನನ್ನು ಸೂಚಿಸ್ತದೆ? ಏನ್ ಮಾಡ್ಬೇಕು? ಬಿಸಿಯಾದ ಒಂದು ಗ್ಲಾಸ್, ಮತ್ತೊಂದು ಬಿಸಿಯಾದ ನೀರಿರುವಂತಹದ್ದು, ಮತ್ತೊಂದು ತಣ್ಣಗಿನ ನೀರಿರುವಂತಹ 2 ಇದನ್ನ ಲೋಟಗಳನ್ನ ತೆಗೆದುಕೊಳ್ಬೇಕು. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕ್ಬಹುದು ಅಥವಾ ತಾಮ್ರದ ಸಲ್ಫೇಟ್ ಹಾಕ್ಬಹುದು. ತಾಮ್ರದ ಸಲ್ಫೇಟ್ ನೀಲಿ ಕಲರ್ ಇರ್ತದೆ. ಆಯ್ತಾ? ಇದನ್ನ ಹಾಕಿದಾಗ ಏನಾಗ್ತದೆ? ಅದನ್ನ ಮುಟ್ಟದೆ ಹಾಗೆಯೇ ಇಡ್ಬೇಕು. ಬಿಸಿ ನೀರಿನಲ್ಲಿ ಬೇಗ ಬಣ್ಣ ಬದಲಾವಣೆ ಆಗ್ತದೆ. ಇದು ಬಿಸಿ ನೀರಿನ ಗ್ಲಾಸ್ ಆದ್ರೆ ಈ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಎಲ್ಲ ನೀರಿನಲ್ಲಿ ಸೇರಿಕೊಳ್ತದೆ ಬೇಗ. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ. ಆಯ್ತಾ? ಆದ್ರೆ ತಣ್ಣಗಿನ ನೀರಿನಲ್ಲಿ ಏನಾಗ್ತದೆ? ಸ್ಲೋ ಆಗಿ ಕರಗ್ತಾ ಬರ್ತದೆ.
ಆದ್ರೆ ತುಂಬಾ ಸ್ಲೋ ಇರ್ತದೆ. ಹಾಗಾದ್ರೆ ನಮ್ಗೆ ಏನ್ ಗೊತ್ತಾಯ್ತು ಇದ್ರಲ್ಲಿ? ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸ್ತಾ ಇರ್ತದೆ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ನಾವು ಕಲ್ತದ್ದು ಏನಂತ ಹೇಳಿದ್ರೆ, ದ್ರವ್ಯದ ಕಣಗಳು ತಾಪಕ್ಕೆ ಅನುಗುಣವಾಗಿ ಅದು ಚಲಿಸ್ತದೆ, ಅದರ ವೇಗವನ್ನ ಹೆಚ್ಚಿಸ್ತದೆ. ಅಂದ್ರೆ ತಾಪ ಹೆಚ್ಚಿದಂತೆ ಕಣಗಳ ಚಲನೆ ತುಂಬಾ ಫಾಸ್ಟ್ ಇರ್ತದೆ, ತಾಪ ಕಡಿಮೆ ಇದ್ದಂತೆ ಕಣಗಳ ಚಲನೆ ತುಂಬಾ ಸ್ಲೋ ಇರ್ತದೆ ಅಂತ. ಅರ್ಥ ಆಯ್ತಾ? ಬಿಸಿಯಾದ ನೀರಿನಲ್ಲಿ ಕಣಗಳು ಬೇಗನೆ ಚಲಿಸ್ತದೆ, ಆದ್ರೆ ತಣ್ಣಗಿನ ನೀರಿನಲ್ಲಿ ಏನಾಗ್ತದೆ? ನಿಧಾನವಾಗಿ ಚಲಿಸ್ತದೆ ಅಂತ ಹೇಳಿ ಕೂಡ ನಮ್ಗೆ ಗೊತ್ತಾಯ್ತು. ಮೇಲಿನ 3 ಚಟುವಟಿಕೆಗಳಲ್ಲಿ ಗಮನಿಸಿದ ಅಂಶವೆಂದರೆ, ಕಣಗಳ ನಡುವಿನ ಅವಕಾಶ ಕಂಡುಬರುವುದರಿಂದ ದ್ರವ್ಯದ ಕಣಗಳು ತಮ್ಮಷ್ಟಕ್ಕೆ ತಾವೇ ಪರಸ್ಪರ ಆಂತರಿಕವಾಗಿ ಮಿಶ್ರಣಗೊಂಡಿದೆ ಎಂಬುದನ್ನು ನಾವು ತಿಳಿಯಬಹುದು. ಈ ರೀತಿಯಾಗಿ 2 ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದುವುದನ್ನ ವಿಸರಣೆ ಎನ್ನುವರು. ಏನ್ ಹೇಳ್ತಾರೆ? ವಿಸರಣೆ. ಯಾವುದನ್ನ ವಿಸರಣೆ ಅಂತ ಹೇಳುದು? 2 ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣಗೊಳ್ಳುವುದಕ್ಕೆ ಏನಂತ ಹೇಳ್ತಾರೆ? ವಿಸರಣೆ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಆಯ್ತಾ? ವಿಸರಣೆ ಅಂದ್ರೆ ಏನು ಅಂತ ಕೇಳಿ ಬರ್ತದೆ. ಕಣಗಳು ತಮ್ಮಷ್ಟಕ್ಕೆ ತಾವೇ ಮಿಶ್ರಣಗೊಳ್ಳುವುದಕ್ಕೆ. ದ್ರವ್ಯವನ್ನು ಕಾಯಿಸಿದಾಗ ವಿಸರಣೆಯು ವೇಗವಾಗಿ ನಡೆಯುತ್ತದೆ ಎಂಬುದನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಇದೊಂದು ಅರ್ಥ ಆಯ್ತು ನಿಮಗೆ ಅಲ್ವಾ? ಈಗ ಇನ್ನೊಂದು ಗುಣಲಕ್ಷಣ, ದ್ರವ್ಯಗಳ ಕಣಗಳು ಪರಸ್ಪರ ಆಕರ್ಷಿತವಾಗಿದೆ. ಇದು ಹೇಗೆ ಅನ್ನೋದನ್ನ ಚಟುವಟಿಕೆ ಮೂಲಕವೇ ನೋಡೋಣ ಬನ್ನಿ. ಈ ಕೆಳಗೆ ಸೂಚಿಸಿದಂತೆ ನಿಮ್ಮ ಶಾಲೆಯ ಆಟದ ಮೈದಾನದಲ್ಲಿ ವಿದ್ಯಾರ್ಥಿಗಳನ್ನು 4 ಗುಂಪುಗಳಾಗಿ ಮಾಡಿ ಮತ್ತು ಮಾನವನ ಸರಪಳಿ ರಚಿಸಿ ಈ ಆಟ ಆಡಿ. ನೀವು ಇದೇ ಆಗ್ಬೇಕಂತ ಇಲ್ಲ, ಇದೊಂದು ಚಿತ್ರ ಕೊಟ್ಟಿದ್ದಾರೆ. ಇದು ಮಿಶ್ಮಿ ಅನ್ನೋ ಒಂದು ನೃತ್ಯಗಾರರು ಹೀಗೆ ಹಿಡಿದುಕೊಂಡು ಡಾನ್ಸ್ ಮಾಡುವಂತಹದ್ದು ಆಯ್ತಾ? ಅದು ಬೇಡ, ನೀವು ನಾನೊಂದು ಸುಲಭದಲ್ಲಿ ಹೇಳ್ತೇನೆ, ನೀವು ಇದನ್ನ ಆಟ ಆಡಿರ್ತೀರಿ. ಹುಲಿದನ ಆಟ ಆಡಿದೀರಾ? ನೆನಪಿದ್ಯಾ ನಿಮ್ಗೆ ಹುಲಿದನ ಆಟ ಆಡಿದ್ದು? ಅಲ್ಲಿ ಏನ್ ಮಾಡ್ತೀರಿ? ಹುಲಿದನ ಆಟ ಆಡುವಾಗ ಎಲ್ಲರೂ ಹೀಗೆ ಕೈ ಕೈ ಹಿಡಿದುಕೊಂಡು ಒಂದು ವೃತ್ತವನ್ನ ರಚಿಸ್ತೀರಿ ಅಲ್ವಾ? ನೀವು ಏನ್ ಮಾಡ್ತೀರಿ? ವೃತ್ತವನ್ನ ರಚಿಸ್ತೀರಿ. ಈ ಹುಲಿಯಾದವನು ಹೊರಗಿರ್ತಾನೆ, ಈ ದನ ಒಳಗಿರ್ತಾನೆ ಅಲ್ವಾ? ಈ ದನವನ್ನ ಹಿಡಿಲಿಕ್ಕೆ ಹುಲಿಯಾದವನು ಬರ್ಬೇಕು. ಆಗ ನೀವೇನ್ ಮಾಡ್ತೀರಿ? ನೀವು ಯಾರಿಗೆ ಸಪೋರ್ಟು? ದನಕ್ಕೆ ಸಪೋರ್ಟು. ಹುಲಿ ದನವನ್ನ ತಿನ್ಬಾರ್ದು ಅಂತ. ಆಗ ನಾವೆಲ್ಲ ಮುದ್ದೆ 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 ಆಗ್ತಾ ಬರ್ತದಲ್ವಾ? ಅದು ಆ ಬ್ರೇಕ್, ಈ ಬಾಂಡ್ ಏನಿದೆ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತದಾ? ಈ ಬಾಂಡ್ ಅಂದ್ರೆ ಕೈ ಕೈ ಹಿಡ್ದದನ್ನ ಬಾಂಡ್ ಅನ್ನ ಕಟ್ ಮಾಡಿ ಹುಲಿ ಒಳಗೆ ಬರ್ಲಿಕ್ಕೆ ನಾವು ಬಿಡುದಿಲ್ಲ. ಯಾಕೆ ಹೇಳಿದ್ರೆ ಗಟ್ಟಿ ಹಿಡಿದುಕೊಳ್ತೇವೆ ಇಬ್ಬರಿಬ್ಬರ ನಮ್ಮ ಫ್ರೆಂಡ್ಸಿನ ಕೈಯನ್ನ ಅಲ್ವಾ? ಇದು ಆಟ ಆಡಿರ್ತೀರಿ ನೀವು. ಇದೇ ಒಂದು ಉದಾಹರಣೆ. ಕಣಗಳು ಕೂಡ ಹಾಗೆ ಒಂದಕ್ಕೊಂದು ಏನಾಗಿರ್ತದೆ? ಗಟ್ಟಿಯಾಗಿ ಹಿಡಿದುಕೊಂಡಿರ್ತದೆ ಆಯ್ತಾ? ಈ ಕಣಗಳು ಗಟ್ಟಿಯಾಗಿ ಹಿಡಿದುಕೊಂಡಿರುವ ಕಾರಣ ಕೆಲವೊಂದು ವಸ್ತುಗಳು ಸುಲಭವಾಗಿ ಒಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಕೆಲವೊಂದು ವಸ್ತುಗಳನ್ನ ಸುಲಭವಾಗಿ ನಾವೇನ್ ಮಾಡಬಹುದು? ಬ್ರೇಕ್ ಮಾಡಬಹುದು. ಇಲ್ಲಿ ನೋಡಿ, 2ನೇ ಗುಂಪಿನವರು ಇದನ್ನ ಒಂದು ಆಟ, ಇದು ಆಗದ್ದೇ ಆಟ, ಅದನ್ನ ಮುಂದುವರಿಸ್ತಾರೆ. ನಾನು ಅದನ್ನು ಓದುತ್ತಿಲ್ಲ, ನಾನು ಬೇರೆ ಆಟ ಹೇಳಿದೆ, ಸುಲಭದ ಆಟ ಹೇಳಿದೆ. ಇನ್ನೊಂದು ಆಕ್ಟಿವಿಟಿ ನೋಡಿ, ಅದನ್ನ ಓದ್ತೇನೆ. 1.7 ಕಬ್ಬಿಣದ ಒಂದು ಮೊಳೆ, ಸೀಮೆ ಸುಣ್ಣದ ಒಂದು ತುಂಡು ಅಂದ್ರೆ ಚಾಕ್, ಒಂದು ರಬ್ಬರ್ ಬ್ಯಾಂಡ್ ಅನ್ನ ತೆಗೆದುಕೊಳ್ಳಿ. ಅವುಗಳನ್ನು ಸುತ್ತಿಗೆಯಿಂದ ಹೊಡೆಯುವ ಅಥವಾ ಕತ್ತರಿಸುವ ಅಥವಾ ಎಳೆಯುವ ಮೂಲಕ ತುಂಡರಿಸಲು ಪ್ರಯತ್ನಿಸಿ. ಏನೇಳೆ? ಕಬ್ಬಿಣದ ಒಂದು ಮೊಳೆ ಇದೆ, ಸುಣ್ಣದ ಚಾಕ್ ಇದೆ, ಮತ್ತೊಂದು ರಬ್ಬರ್ ಬ್ಯಾಂಡ್ ಇದೆ. ನಿಮ್ಗೆ ಯಾವ್ದನ್ನ ಕಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ? ಚಾಕ್ ಅನ್ನ ಈಸಿಯಾಗಿ ಕಟ್ ಮಾಡ್ಬೋದು. ತುಂಬಾ ಬಲ ಹಾಕಿ ಎಳ್ದು ರಬ್ಬರ್ ಬ್ಯಾಂಡ್ ಅನ್ನ ಉದ್ದ ಮಾಡ್ಬೋದು, ಅದ್ರದ್ದು ಕಟ್ ಆಗುದಿಲ್ಲ. ತುಂಬಾ ಇನ್ನೂ ಫೋರ್ಸ್ ಹಾಕಿ ನೀವು ಕಟ್ ಮಾಡಿದ್ರೆ ಕಟ್ ಆಗ್ಲೂಬಹುದು. ಆದ್ರೆ ಕಬ್ಬಿಣದ ಮೊಳೆ ಕಟ್ ಆಗ್ತದಾ? ಇಲ್ಲ, ಅಷ್ಟು ಬೇಗ ಅದು ಕಟ್ ಆಗುದಿಲ್ಲ ಅಲ್ವಾ? ಯಾಕೆ? ವಸ್ತುವಿನಲ್ಲಿ ಕಣಗಳು ಪರಸ್ಪರ ಗರಿಷ್ಠ ಬಲದಿಂದ ಬಂಧಿಸಲ್ಪಟ್ಟಿದೆ. ಯಾಕೆ ಅಂತ ಕಾರಣ ಇದುವೆ. ವಸ್ತುವಿನಲ್ಲಿ ಆ ಕಣಗಳು ಏನಾಗಿದೆ? 2 ಕಣಗಳ ಮಧ್ಯೆ ಆ ಬಂಧ ಇದೆ. ಯಾವ ಬಂಧ? ಆ ಪರಸ್ಪರ ಒಂದು ಬಲದಿಂದ ಮಾಡಿದಂತಹ ಬಂಧ ಅವುಗಳನ್ನ ಹಿಡಿದಿಟ್ಟುಕೊಳ್ಳುವ ಹಾಗೆ ಮಾಡ್ತದೆ. ಸೊ ಹಾಗಾಗಿ ಯಾವುದೇ ವಸ್ತುಗಳು ಕೂಡ ಏನಾಗುದಿಲ್ಲ? ಸುಲಭವಾಗಿ ಕತ್ತರಿಸಲಿಕ್ಕೆ ಆಗುವುದಿಲ್ಲ, ಯಾವುದೇ ವಸ್ತುವನ್ನು ಕೂಡ. ಆದ್ರೆ ಕೆಲವೊಂದು ವಸ್ತುಗಳು ಸುಲಭವಾಗಿ ಕಟ್ ಮಾಡಬಹುದು.
ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ತೆಗೆದುಕೊಳ್ಳಿ. ನಿಮ್ಮ ಬೆರಳುಗಳಿಂದ ನೀರಿನ ಮೇಲ್ಮೈಯನ್ನು ಕತ್ತರಿಸಲು ಪ್ರಯತ್ನಿಸಿ. ಇದನ್ನು ನೀವು ಆಟ ಆಡಿರ್ತೀರ, ಎಲ್ಲರೂ ಆಟ ಆಡಿರ್ತೀರ, ನಾನು ಕೂಡ ಆಟ ಆಡಿದ್ದೇನೆ ಸಣ್ಣದಿರುವಾಗ. ನೀರಿನ ಪೈಪಿನ ನೀರಿಗೆ ಹೀಗೆ ಹೀಗೆ ಫಿಂಗರ್ ಅನ್ನ ಮಾಡಿದ್ರೆ ಏನಾಗ್ತದೆ, ನೀರು ಕಟ್ ಆಗ್ತದಾ? ಇಲ್ಲ, ಅದು ಆದ್ರೆ ಹರಿತಾ ಇರ್ತದೆ ಅಲ್ವಾ, ಅದನ್ನ ಕಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿಮಗೆ ನೀರಿನ ದಾರಿಯನ್ನು ತುಂಡರಿಸಲು ಸಾಧ್ಯವಾಗಿದೆ. ನೀರಿನ ದಾರಿಯು ಹಾಗೆ ಪ್ರವಹಿಸಲು ಕಾರಣವೇನಿರಬಹುದು? ಯಾಕೆ ಹೇಳಿದ್ರೆ ದ್ರವ್ಯಗಳ ಕಣಗಳ ನಡುವೆ ಬಲವು ಇದ್ದುದು ಕಂಡು ಬರುತ್ತದೆ. ಮತ್ತೆ ಈ ಬಲವು ಕಣಗಳನ್ನ ಪರಸ್ಪರ ಜೊತೆಯಲ್ಲಿರುವಂತೆ ಮಾಡಿದೆ. ಈ ಬಲದ ಈ ಆಕರ್ಷಣ ಸಾಮರ್ಥ್ಯವು ಬೇರೆ ಬೇರೆ ವಸ್ತುಗಳಿಗೆ ಅಥವಾ ಬೇರೆ ಬೇರೆ ದ್ರವ್ಯಗಳಿಗೆ ಬೇರೆ ಬೇರೆಯಾಗಿರ್ತದೆ. ಇದಿಷ್ಟು ಅರ್ಥ ಆಯ್ತು ನಿಮ್ಗೆ? ನಾನ್ ನಿಮ್ಗೆ ಒಂದು ವಿಡಿಯೋ ತೋರಿಸ್ತೇನೆ, ಆಗ ಹೇಳ್ತೇನೆ ಬನ್ನಿ. ಇದು ನೀರು ಹರಿತಾ ಉಂಟಾ, ಎಲ್ಲರಿಗೂ ಕಾಣ್ತಾ ಉಂಟು. ಇದನ್ನ ಹೀಗೆ ನೀವುಗೆ ನಿಮ್ಮ ಒಂದು ಯಾವ ಬೆರಳನ್ನ ಹೀಗೆ ಮಾಡಿ ಆ ನೀರನ್ನ ಕಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕೆ ಹೇಳಿದ್ರೆ ಕಣಗಳ ನಡುವೆ ಪರಸ್ಪರ ಅಂದ್ರೆ ಕಣಗಳು ಪರಸ್ಪರ ಬಲದಿಂದ ಒಂದನ್ನೊಂದು ಹಿಡ್ದಿರ್ತದೆ. ಪರಸ್ಪರ ಬಲದಿಂದ ಒಂದನ್ನೊಂದು ಹಿಡಿದುಕೊಂಡಿರುತ್ತದೆ. ಹಾಗಾಗಿ ನಿಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇರುವುದಿಲ್ಲ, ಆ ನೀರನ್ನ ಕಟ್ ಮಾಡ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಆಯ್ತಾ? ಹಾಗಾದ್ರೆ ಯಾವುದೇ ವಸ್ತು ಅಲ್ಲಿ ಕೂಡ ಇದೇ ರೀತಿಯ ಬಲ ಅಂದ್ರೆ ಪರಸ್ಪರ ಬಲ, ಸಂಪರ್ಕ ಬಲ ಇದ್ದೇ ಇರ್ತದೆ. ಆದ್ರೆ ಅದು ಒಂದೇ ರೀತಿ ಇರುವುದಿಲ್ಲ. ನಾನಾಗ ಚಾಕನ್ನ ಹೇಳಿದೆ, ಚಾಕಲ್ಲಿ ಏನಾಯ್ತು, ಚಾಕನ್ನ ಈಸಿಯಲ್ಲಿ ಕಟ್ ಮಾಡ್ಬೋದು ನಮ್ಗೆ ಅಲ್ವಾ. ಆದ್ರೆ ಕಬ್ಬಿಣದ ಮೊಳೆಯನ್ನು ಕಟ್ ಮಾಡ್ಬೋದಾ? ಇಲ್ಲ ಅಲ್ವಾ, ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಅಂದ್ರೆ ಆ ಬಲಗಳು ಏನಾಗಿರ್ತದೆ, ಒಂದಕ್ಕೊಂದು ಭಿನ್ನವಾಗಿರ್ತದೆ. ಆ ಪರಸ್ಪರ ಬಲ ಒಂದಕ್ಕೊಂದು ಏನಾಗಿರ್ತದೆ, ಭಿನ್ನವಾಗಿರ್ತದೆ. ಹಾಗಾಗಿ ಅದು ಕೆಲವೊಂದು ವಸ್ತುಗಳು ಬೇಗ ಕಟ್ ಆಗ್ತದೆ, ಕೆಲವೊಂದು ವಸ್ತುಗಳು ಲೇಟ್ ಆಗಿ ಕಟ್ ಆಗ್ತದೆ. ಇದಿಷ್ಟು ಭೌತ ಗುಣಗಳ ಬಗ್ಗೆ. ಒಮ್ಮೆ ರೀಕಾಲ್ ಮಾಡುವ ಏನೆಲ್ಲ ಕಲ್ತಿದ್ದೇವೆ ಅನ್ನೋದನ್ನ ನೋಡಿ. ಮೊದಲಿಗೆ ನಾವೇನ್ ಕಲ್ತೆವು, ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ಕಲ್ತೆವಲ್ವಾ. ಕಣಗಳಿಂದ ಏನಾಗಿದೆ, ಮಾಡಲ್ಪಟ್ಟಿದೆ. ಪ್ರತಿಯೊಂದು ವಸ್ತು ಕೂಡ ಕಣಗಳಿಂದ ಮಾಡಲ್ಪಟ್ಟಿದೆ ಅಥವಾ ದ್ರವ್ಯದಿಂದ ಮಾಡಲ್ಪಟ್ಟಿದೆ ಎಂದು ಕಾಣ್ತೇವೆ. ಮತ್ತೆ ಇದು ನಿರಂತರವಾಗಿದೆಯಾ? ಇಲ್ಲ, ಕಣಗಳಿಂದ ಮಾಡಲ್ಪಟ್ಟಿದೆ. ಅನಂತರ ಅದರ ನಡುವೆ ಏನಿದೆ, ಸ್ಥಳಾವಕಾಶವಿದೆ. ಕಣಗಳ ನಡುವೆ ಏನಿದೆ, ಸ್ಥಳಾವಕಾಶ ಇರ್ತದೆ. ಆ ಸ್ಥಳಾವಕಾಶದಲ್ಲಿ ನಾವು ಹಾಕಿದಾಗ ಅದು ಏನಾಗ್ತದೆ, ಒಂದಕ್ಕೊಂದು ವಿಲೀನಗೊಳ್ಳುವಂತೆ ಮಾಡ್ತದೆ ಅಲ್ವಾ. ವಿಲೀನಗೊಳ್ಳುತ್ತವೆ ಒಂದೊಂದು ವಸ್ತುಗಳ ಅದರ ನಡುವೆ ಸೇರಿಕೊಂಡು ಅದು ವಿಲೀನಗೊಳ್ಳುವುದು ಹಾಗೆ. ಮತ್ತೆ ಏನಾಗಿದೆ, ಕಣಗಳ ನಡುವೆ ಪರಸ್ಪರ ಬಲ ಇದೆ, ಅದರ ಬಗ್ಗೆ ಕಲ್ತೆವು. ಮತ್ತೆ ಏನ್ ಕಲ್ತೆವು, ಆ ಕಣಗಳು ಚಲನೆಯಲ್ಲಿ ಇರ್ತದೆ. ಕಣಗಳು ಯಾವ್ದ್ರಲ್ಲಿ ಇರ್ತದೆ, ಚಲನೆಯಲ್ಲಿ ಇರ್ತದೆ ಅನ್ನೋದನ್ನು ಕೂಡ ಕಲ್ತಿದ್ದೇವೆ. ಚಲನೆ ಎಲ್ಲಿರುತ್ತದೆ. ಮತ್ತೆ ಈ ಕಣಗಳು ಏನಿರ್ತದೆ, ಸಣ್ಣದು, ಅತ್ಯಂತ ಸಣ್ಣ ಕಣಗಳು ಅತ್ಯಂತ ಸಣ್ಣದು ಅಲ್ವಾ. ಸಣ್ಣ ಸಣ್ಣ ಕಣಗಳಿಂದ ಇದು ಮಾಡಲ್ಪಟ್ಟಿದೆ ಯಾವುದೇ ಒಂದು ವಸ್ತು ಕೂಡ. ಇದ್ರ ಬಗ್ಗೆ ಕೂಡ ನಾವು ಪ್ರತಿಯೊಂದಕ್ಕೂ ಚಟುವಟಿಕೆ ಮೂಲಕವೇ ಕಲ್ತದ್ದು. ಈ ಚಟುವಟಿಕೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಹೇಳಿದ್ರೆ ನಿಮಗೆ ಕ್ವೆಶ್ಚನ್ ಬರುವಾಗ ಅವರು ಚಟುವಟಿಕೆಯೊಂದಿಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳ್ತಾರೆ. ಅರ್ಥ ಆಗ್ತಾ ಉಂಟಾ? ಚಟುವಟಿಕೆಯೊಂದಿಗೆ ಏನ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳುವ ಕಾರಣ ಸೊ ಚಟುವಟಿಕೆಗಳು ನಿಮ್ಗೆ ಬರ್ಲೇಬೇಕು. ಯಾವ್ಯಾವ ಚಟುವಟಿಕೆ, ಯಾವ್ಯಾವ ಭೌತ ಗುಣಕ್ಕೆ ಯಾವ್ಯಾವ ಚಟುವಟಿಕೆ ಮಾಡಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದು, ನಿಮ್ಮದೇ ಎಕ್ಸ್ಪ್ಲೇನ್ ಮಾಡಬಹುದು ನೀವು. ಅರ್ಥ ಆಯ್ತಲ್ಲ? ಬಟ್ ನಿಮ್ಗೆ ಅರ್ಥ ಆಗ್ಬೇಕು. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಭೌತ ಗುಣಗಳ ಬಗ್ಗೆ ಮಾತ್ರ ಕಲ್ತಿದ್ದೇವೆ. ಇದು ಮುಗಿಲಿಲ್ಲ ಪಾಠ, ಇನ್ನು ಕೂಡ ವಸ್ತು ಸ್ಥಿತಿಯ ಬಗ್ಗೆ ಇದೆ. ಅಂದ್ರೆ ಭೌತಿಕ ಸ್ಥಿತಿ ಏನಿದೆ, ಘನ, ದ್ರವ, ಅನಿಲ, ಅದರ ಬಗ್ಗೆ ಎಲ್ಲ ಕಲಿಲಿಕ್ಕಿದೆ ನಾವು ಮುಂದಕ್ಕೆ. ಸೊ ಅದನ್ನ ನೆಕ್ಸ್ಟ್ ತರಗತಿಯಲ್ಲಿ ಕಲಿಯೋಣ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು, ನೀವು ಲೈಕ್ ಮಾಡ್ಬೇಕು. ಮತ್ತೆ ಚಾನೆಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ, ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಹೊಸದ್ದು ಏನಾದ್ರೂ ಬೇಕಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅದನ್ನ ಕಮೆಂಟ್ ಮೂಲಕ ಕೇಳಿ. ಆಗ ನನಗೆ ಕೂಡ ಖುಷಿ ಆಗ್ತದೆ. ನೀವು ಡೌಟ್ ಕೇಳ್ತಿದ್ರೆ ನನಗೆ ಮತ್ತು ನಿಮ್ಮ ನಡುವೆ ಒಂದು ಕಾನ್ವರ್ಸೇಷನ್ ಇರ್ತದೆ ಅಲ್ವಾ, ಮಾತುಕತೆ ನಡೀತಾ ಇರ್ತದೆ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅದನ್ನ ಕೇಳುವ ಮೂಲಕ, ಸೊ ಅದನ್ನ ಕಮೆಂಟ್ ಮೂಲಕ ಕೇಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವರಿಗೂ ಕೂಡ ನೀವೇನ್ ಮಾಡಬಹುದು, ರೆಕಮೆಂಡ್ ಮಾಡಬಹುದು. ಹೇಗೆ ರೆಕಮೆಂಡ್ ಮಾಡುದು, ಶೇರ್ ಮಾಡುವ ಮೂಲಕ ರೆಕಮೆಂಡ್ ಮಾಡಬಹುದು ಅಂತ ಹೇಳ್ತಾ
ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.